ನಾವೆಲ್ಲ ಪದೇ ಪದೇ ಇಬ್ಬರು ಪೂಜ್ಯ ತಂದೆ ಮಗನ ನಟ ಬೇರೆ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಅದೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಡಪ್ಪ, ಅದರಿಂದ ನಾವು ಸಾಂಬುದ ಆಗತ್ತೆ, ದಯವಿಟ್ಟು ಬೇಡ, ನಿಂದು ಲೈನ್ ಮಾಡಿಲ್ಲ, ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದೆ, ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದ್ರೆ, ಹರೀಶ್ ಮಾತಾಡಿದಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಮಾಡಿ ಕೊಡೋಲ್ಲ, ಏನೇ ಹೇಳೋರು ನಮ್ಮನ್ನು ಬಿಟ್ಟಿಲ್ಲ. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂಥ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತೈತೆ. ನಮಗೇನೋ ಸಣ್ಣ ಪುಟ್ಟ ತೆರಿಗೆ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಇರ್ಬೋದು, ಆದರೆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟರೆ ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಯತ್ನಾಳ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತಾವ್ರು. ಏನೋ ಮಾತೇ ಬರೋದ್ರೆ ಮಾತಾಡಲಿ, ಅದು ನನ್ನ ಜವಾಬ್ದಾರಿ, ನಮ್ಮ ಉಳಿದ ನಮ್ಮ ನಾಯಕರ ಎಲ್ಲ ನಮ್ಮ ಟೀಮಿನ ಜವಾಬ್ದಾರಿ ಇದೆ. ನಾವು ಇಲ್ಲಿ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬರದಲ್ಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ. ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಕೊಡೋದಿಲ್ಲ, ಅವ್ರು ಇಲ್ಲೇ ಮುಂದುವರಿತಾರೆ. ಬಸವ ಪಾಟೀಲ್ ಅವರು ಈಗ ಇದೇ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನೆ ಮಾಡಿಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆಯ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಮಾಡ್ತೇವೆ. जय बोलो भारत माता की जय। जय श्री राम, जय जय श्री राम, जय श्री राम, जय जय श्री राम। बेके बेकु न्याय बेकु, बेके बेकु न्याय बेकु। जय श्री राम, जय श्री राम। बोलो भारत माता की जय, बोलो भारत माता की जय। वंदे मातरम, वंदे। ಧರ್ಮಾಂತರನ ವಿರೋಧಿ ಮುಸ್ಲಿಮರಿಗೆ ಮುಸ್ಲಿಂ ಮೀಸಲಾತಿ ಕರ್ನಾಟಕ ಸರ್ಕಾರಿ 4%. ಇದನ್ನು ಮತಾಂತರ, ಇದು ನಮ್ಮ ಎಲ್ಲ ಧರ್ಮಾಧಾರಿತ ಇದನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು ಇದೆ. ಸುಪ್ರೀಂ ಕೋರ್ಟನ್ನು ಇವಾಗಲೇ ಇದನ್ನು ಮೊದಲೇ ಎಷ್ಟು ಸಾರಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಿದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ 77 ಜನಾಂಗಗಳನ್ನು ಇದನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ, ವಜಾಗೊಳಿಸಿದೆ. ಇದು ತಪ್ಪು ನಿರ್ಧಾರ ಇದೆ. ಇದನ್ನು ಹಿಂದೆ ಪಡಿಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಒತ್ತಾಯಿಸ್ತೇವೆ. ಆನಂದ್ ಕರ್ಲಿಂಗ್ನವ್ರು ಅಂತೇಳಿ, ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ.